ನಮಸ್ಕಾರ ಎಲ್ರಿಗೆ ಸಹ. ಇವತ್ತಿನ ವಿಷಯ ಅಂತ ಹೇಳಿದ್ರೆ, ನಾಳೆ ಕಿಚ್ಚನ ಪಂಚಾಯಿತಿ ಅಂತ ಹೇಳಿದ್ರೆ ಸುದೀಪ್ ಸರ್ ಅವರು ಬಂದು ನಾಳೆ ಯಾರಿಗೆಲ್ಲ ಕ್ಲಾಸ್ ತಗೊಳ್ತಾರೆ, ಈ ವಾರದಲ್ಲಿ ಏನು ವಿಚಾರ ಎಲ್ಲ ಆಗಿದೆ, ಅದರ ಬಗ್ಗೆ ಮಾತಾಡುವ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ, ಈ ವಾರದಲ್ಲಿ ಕಿಚ್ಚನ ಬೈಗುಳ ಯಾರಿಗೆ ಅಂತ ಹೇಳಿದ್ರೆ ಸುದೀಪ್ ಸರ್ ಬಂದು ಕ್ಲಾಸ್ ತಗೊಳ್ಳುವ ವ್ಯಕ್ತಿ ಯಾರು? ನಮ್ಮನೆಲ್ಲಲ್ಲಿ ನೋಡಿದ ಹಾಗೆ ಈ ವಾರದಲ್ಲಿ ಗಿಲ್ಲಿ ಅವರಿಗೆ ಬೈಯುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಗಿಲ್ಲಿ ಅವರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಳ್ತಾರೆ. ಏನಕ್ಕೆ ಅಂತೇಳಿ ನಾವು ನೋಡಬೇಕು. ಈ ವಾರದಲ್ಲಿ ಒಂದು ಮೈನ್ ಇನ್ಸಿಡೆಂಟ್ ಆಗ್ತದೆ. ಗಿಲ್ಲಿ ಅವರು ರಾಶಿಕಾ ಹಾಗೂ ಅಶ್ವಿನಿ ಅವರು ಆ ದಿವಸ ಫುಲ್ಲು ಗೆಸ್ಟ್ ಎಲ್ಲ ಬಂದಿರ್ತಾರೆ, ಸುಸ್ತಾಗಿರ್ತದೆ. ನೈಟ್ ಪಾತ್ರ ಇರ್ತದೆ ಅಡುಗೆ ಮನೆಯಲ್ಲಿ. ಆಗ ಅಶ್ವಿನಿ ಮತ್ತೆ ರಾಶಿಕಾ ಹೇಳ್ತಾರೆ, ಇವತ್ತು ಸುಸ್ತಾಗಿದೆ, ನಾಳೆ ಪಾತ್ರ ಬೆಳಿಗ್ಗೆ ಎದ್ದು ತೊಳೆಯುವ. ಯಾಕಂತ ಹೇಳಿದ್ರೆ ಅಡುಗೆ ಮನೆದು ಎಲ್ಲ ಜವಾಬ್ದಾರಿ ನಾವೇ ತಗೊಳ್ಳೋದಲ್ಲ, ಬೆಳಿಗ್ಗೆ ಪಾತ್ರ ತೊಳೆದು ಅಡುಗೆ ಮಾಡುವ ಅಂತೇಳಿ ಅವರಿಬ್ಬರು ಪ್ಲಾನ್ ಮಾಡ್ಕೊಳ್ತಾರೆ. ಇದನ್ನು ಗಿಲ್ಲಿ ಕ್ಯಾಪ್ಟನ್ ಆಗಿದ್ದದ್ದು ಗಿಲ್ಲಿ ನೋಡಿ, ಇಲ್ಲ ನೀನು ಇವಾಗಲೇ ತೊಳಿಬೇಕು ಅಂತೇಳಿ ಅಶ್ವಿನಿ ಅವರಿಗೆ ಬಂದು ಮಾತಾಡ್ತಾರೆ. ಅದು ಅಶ್ವಿನಿ ಅವರ ಬಳಿ ಬಂದು ಹೇಳುವ ರೀತಿ, ಟೋನ್ ಎಲ್ಲ ಚೇಂಜ್ ಆಗಿತ್ತು ಅಂತ ಹೇಳಿದ್ರೆ, ಒಂದು ರೂಡ್ ಆಗಿ ಮಾಡಲೇಬೇಕು, ಅದು ಏಕವರ್ಷದಲ್ಲಿ ಯಾರೇ ನೀನು ಮಾಡೇ ಹಂಗೆ ಹಿಂಗೆ ಅಂತೇಳಿ ಓವರ್ ಆಗಿ ಮಾತಾಡ್ತಾರೆ. ಅದಕ್ಕೆ ಅಶ್ವಿನಿ ಅವರು ಅವ್ರು ಸಹ ತಿರುಗಿ ಉತ್ತರ ಮಾತಾಡ್ತಾರೆ. ಬಟ್ ಏನು ಕೆಟ್ಟದಾಗಿ ಕಮೆಂಟ್ ಅಂತ ಹೇಳಿದ್ರೆ ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡಲ್ಲ. ಇವನು ಗಿಲ್ಲಿ ಅವರು ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾರೆ. ಈ ವಿಚಾರ ಇಟ್ಕೊಂಡು ಸುದೀಪ್ ಸರ್ ಅವರು ಬಂದು ಕ್ಲಾಸ್ ತಗೊಳ್ತಾರೆ ಗಿಲ್ಲಿಗೆ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಹೇಳ್ಬೋದಿತ್ತು, ನೀವು ಮಾಡಿದ ತಪ್ಪು, ಆಚೆಯಿಂದ ಜನ ಹೇಗೆ ಇದೆಲ್ಲ. ಈಗ ಗಿಲ್ಲಿ ಅವರನ್ನು ತುಂಬಾ ನೆಗೆಟಿವ್ ಆಗಿ ಸ್ಪ್ರೆಡ್ ಆಗ್ತಿದೆ. ಗಿಲ್ಲಿ ಅವರು ಮಾಡ್ತಿರೋದು ಈ ವಾರದಲ್ಲಿ ತುಂಬಾ ಜನರಿಗೆ ಇಷ್ಟ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಬರೀ ಕಾವ್ಯ 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 ಕಾವ್ಯ, ಎಲ್ಲದಕ್ಕೂ ಕಾವ್ಯ ಕಾವ್ಯ ಅಂತ ಹೇಳಿ ಗಿಲ್ಲಿಯ ಆಟವನ್ನು ಅವನೇ ಹಾಳು ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಗಿಲ್ಲಿ ಅವರದ್ದು ಈ ವಾರದಲ್ಲಿ ತುಂಬಾ ಇದಾಗಿದೆ, ಎಂತ ಹೇಳಿದ್ರೆ ನೆಗೆಟಿವ್ ಸ್ಪ್ರೆಡ್ ಆಗಿದೆ. ಈ ವಿಚಾರದ ಕುರಿತು ಸುದೀಪ್ ಸರ್ ಅವರು ಗಿಲ್ಲಿಗೆ ಹೇಳ್ತಾರೆ. ಮತ್ತೊಂದು ಹೇಳ್ತಾರೆ ಅಂತ ಹೇಳಿದ್ರೆ, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಮನುಷ್ಯನಿಗೆ. ಕಾನ್ಫಿಡೆನ್ಸ್ ಓಕೆ, ಓವರ್ ನಾನೇ ವಿನ್ ಆಗುದು, ಮತ್ತೆ ನೀನು ಕ್ಯಾಪ್ಟನ್ ಆಗಿ ತೋರಿಸು ಅಂತೇಳಿ ಅಶ್ವಿನಿಗೆ ಹೇಳುದು, ಮತ್ತೆ ಇದು ಫೋಟೋ ತೋರಿಸುದು, ಕಿಚನ್ ಚಪ್ಪಲಿ ಸಿಕ್ಕಿದೆ ನಿನಗೇನು ಸಿಕ್ಕಿದೆ ಅಂತೇಳಿ ಅವಮಾನ ಮಾಡಿದ್ದು, ಇದರ ಬಗ್ಗೆ ಎಲ್ಲ ಗ್ಯಾರಂಟಿ ಸುದೀಪ್ ಸರ್ ಅವರು ಬಂದು ಗಿಲ್ಲಿಗೆ ಮಾತಾಡ್ತಾರೆ. ಯಾಕಂತ ಹೇಳಿದ್ರೆ ಗಿಲ್ಲಿ ಅವರು ವಿನ್ ಆಗುವ ಸ್ಪರ್ಧಿ. ಈ ವರ್ಷದ ಸೀಸನ್ ಅಲ್ಲಿ ಗಿಲ್ಲಿ ವಿನ್ ಆಗುವ ಸಾಧ್ಯತೆ ಇರುವ ಸ್ಪರ್ಧಿ ಅಂತ ಹೇಳಿದ್ರೆ, ಬಿಗ್ ಬಾಸ್ ವಿನ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಓಟ್ ಎಲ್ಲ ಚೆನ್ನಾಗಿ ಹಾಕ್ತಾರೆ ಗಿಲ್ಲಿ ಅಭಿಮಾನಿಗಳು. ಬಟ್ ಏನೇ ಆಗಲಿ, ಇನ್ನು ಫಿನಾಲೆ ಹತ್ರ ಬರುವಾಗ ಆಟದಲ್ಲಿ ಅವರು ಮಾತಾಡುವ ರೀತಿ, ಅವರು ಹೇಳುವ ವರ್ತನೆಯಿಂದ ಅವರ ಆಟಕ್ಕೆ ಅದು ಕುಂದು ಅಂತ ಹೇಳಿದ್ರೆ ಅವರ ಆಟಕ್ಕೇನೆ ಪ್ರಾಬ್ಲಮ್ ಆಗುದು. ಈಗ ನೋಡಿ, ಗಿಲ್ಲಿ ಅವರು ಅವರ ಆಟವನ್ನು ಅವರೇ ಹಾಳು ಮಾಡ್ಕೊಳ್ಳೋದು. ಈಗ ಬೇರೆ ಯಾರು ಹಾಳು ಮಾಡ್ಕೊಂಡಿಲ್ಲ. ಏನಕ್ಕೆ ಹಾಳಾಗಿದ್ದು? ಕಾವ್ಯನಿಂದಾಗಿ. ಕಾವ್ಯ ಅವರು ಫ್ಯಾಮಿಲಿ ಬಂದಾಗಿ ಬಂದು ಹೇಳಿದ್ರಲ್ಲ, ನೀನು ಗಿಲ್ಲಿಯ ಜೊತೆ ಚೆನ್ನಾಗಿರು ಹಾಗೆ ಹೀಗೆ ಅಂತೇಳಿ. ಅದಾದ್ಮೇಲೆ ಕಾವ್ಯ ಅವರು ಗಿಲ್ಲಿ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡೋದು ಇದೆಲ್ಲ ಜಾಸ್ತಿ ಆಯ್ತು. ಕಾವ್ಯ ಅಂತ ಹೇಳಿ ಗಿಲ್ಲಿ ಕಾವ್ಯನಿಂದ ಹೋಗಿ ತುಂಬಾ ಡಿಸಿಷನ್ ತಗೊಳ್ಳುವಾಗಲೂ ಎಲ್ಲದಕ್ಕೂ ಕಾವ್ಯ ಅಂತ ಹೇಳಿದ್ರೆ ಈ ವಾರದಲ್ಲಿ ತುಂಬಾ ತಪ್ಪಾಗಿದೆ. ಇದರ ಬಗ್ಗೆ ಸುದೀಪ್ ಸರ್ ಅವರು ನಾಳೆ ಎಪಿಸೋಡ್ ಅಲ್ಲಿ ನೀವು ನೋಡ್ಬೋದು, ಗಿಲ್ಲಿಗೆ ಕ್ಲಾಸ್ ಕೊಡುದು, ಗಿಲ್ಲಿಗೆ ಯಾವ ರೀತಿ ಕ್ಲಾಸ್ ತಗೊಳ್ತಾರೆ ಅಂತ ಹೇಳಿ. ಏನೇ ಆಗ್ಲಿ, ಗಿಲ್ಲಿ ಇದು ವಿನ್ ಆಗುವ ಸಾಧ್ಯತೆ ಜಾಸ್ತಿ ಇರುವ ಸ್ಪರ್ಧಿ. ಶನಿವಾರ ಕ್ಲಾಸ್ ತಗೊಂಡ್ರು, ಸಂಡೇ ಸುದೀಪ್ ಸರ್ಗೆ ಒಂದು ತಮಾಷೆ ಮಾಡ್ಲಿಕ್ಕೆ ವ್ಯಕ್ತಿ ಬೇಕು ಬಿಗ್ ಬಾಸ್ ಮನೆಯಲ್ಲಿ. ಆ ವ್ಯಕ್ತಿ ಗಿಲ್ಲಿ ಮಾತ್ರ, ಬೇರೆ ಅವರು ತಮಾಷೆ ಮಾಡ್ಲಿಕ್ಕೆ ಆಗಲ್ಲ. ಗಿಲ್ಲಿ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ ಸಂಡೇ ಎಪಿಸೋಡ್ ಅಲ್ಲಿ ನೋಡಿ. ಇನ್ನು ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.